ಯಾವ ಮನುಷ್ಯನು ತನ್ನ ಗುಣ ಮತ್ತು ಕೊರತೆಗಳನ್ನು ತಿಳಿದುಕೊಳ್ಳುತ್ತಾನೋ ಅಂಥವರು ತಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಂಡು ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಂಡೇ ಬಿಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋ ತುಲಾರಾಶಿಯ ಜನರಿಗಾಗಿ ತುಂಬಾ ವಿಶೇಷವಾಗಿದೆ. ಇಂದು ಯಾವ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನೋ ಈ ಮಾಹಿತಿಯನ್ನು ಪೂರ್ತಿ ಯೂಟ್ಯೂಬ್ನಲ್ಲೇ ನೀವು ನೋಡಿರಲು ಸಾಧ್ಯವೇ ಇಲ್ಲ. ಇನ್ನು ನಾವು ತುಲಾರಾಶಿಯ 18 ಗುಣಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿ ಕೇವಲ ನಿಮ್ಮಲ್ಲಿ ಮಾತ್ರವಲ್ಲ, ಎಲ್ಲ ತುಲಾರಾಶಿಯ ಜನರಲ್ಲಿ ಈ ಗುಣಗಳು ಕಂಡಿವೆ. ಯಾವ ವ್ಯಕ್ತಿ ತನ್ನ ಗುಣ ಮತ್ತು ಕೊರತೆಗಳನ್ನು ತಿಳಿದುಕೊಳ್ಳುತ್ತಾನೋ ಆತ ಎಲ್ಲ ಯಶಸ್ಸುಗಳನ್ನು ಪಡೆದುಕೊಳ್ತಾನೆ. ಇನ್ನು ನಾವು ಆ 18 ಗುಣಗಳ ಬಗ್ಗೆ ಚರ್ಚಿಸೋಣ. ಇವುಗಳನ್ನು ಖಂಡಿತವಾಗಿ ನೀವು ತಿಳಿದುಕೊಳ್ಳಬೇಕು ಮತ್ತು ಕಾಮೆಂಟ್ ಕೂಡ ಮಾಡಬೇಕು, ಇವು ಸತ್ಯವೇ ಅಥವಾ ಸುಳ್ಳು ಅಂತ. ಒಂದು ವೇಳೆ ನಿಮ್ಮ ರಾಶಿ ತುಲಾರಾಶಿ ಆಗಿದ್ದರೆ ಖಂಡಿತವಾಗಿ ಈ ವಿಡಿಯೋವನ್ನು ನೀವು ನೋಡಬೇಕು. ಒಂದು ವೇಳೆ ಇಲ್ಲ ಅಂದರೂ ಕೂಡ ನಿಮ್ಮ ಕುಟುಂಬದಲ್ಲೂ ಯಾರಾದರೂ ಇರಬಹುದು ಅಥವಾ ನಿಮ್ಮ ಸ್ನೇಹಿತರೂ ಇರಬಹುದು, ಲವ್ ರಿಲೇಷನ್ಶಿಪ್ನಲ್ಲೂ ಇರಬಹುದು, ಲೈಫ್ ಪಾರ್ಟ್ನರ್ ಕೂಡ ಇದ್ದರೂ ಈ ವಿಡಿಯೋ ನೋಡಿ. ಈ ಮಾಹಿತಿಯು ನಿಮ್ಮ ಜನ್ಮರಾಶಿ ಚಂದ್ರ ರಾಶಿಯ ಮೇಲೆ ಆಧಾರಗೊಂಡಿದೆ. ನಮ್ಮ ಜ್ಯೋತಿಷಾಸ್ತ್ರದಲ್ಲಿ 7ನೆಯ ಸಂಖ್ಯೆಯಲ್ಲಿ ಬರುವಂಥ ರಾಶಿಯು ತುಲಾರಾಶಿ ಆಗಿದೆ. ಈ ರಾಶಿಯ ಅಧಿಪತ್ಯ ಗ್ರಹ ಶುಕ್ರ ಗ್ರಹ ಆಗಿದೆ. ತುಲಾರಾಶಿಯು ಒಂದು ವಾಯು ತತ್ವ ರಾಶಿಯಾಗಿರುತ್ತದೆ. ಇದು ನಡೆದಾಡುವಂಥ ರಾಶಿಯಾಗಿರುತ್ತದೆ. ಎಲ್ಲಕ್ಕಿಂತ ಮೊದಲನೇ ಗುಣ ಇವರ ಮನಸ್ಸು, ಮೈಂಡ್ ಯಾವತ್ತಿಗೂ ಎಲ್ಲಾದರೂ ಓಡಾಡ್ತಾನೆ ಇರುತ್ತೆ. ಕೆಲಸವನ್ನು ಒಂದು ಮಾಡ್ತಾ ಇರ್ತಾರೆ, ಮನಸ್ಸು ಬೇರೆ ಕಡೆ ಇರುತ್ತೆ. ಮನಸ್ಸು ಬೇರೆ ಕಡೆ ಹೋದರೆ ಇವರು ಬೇರೆ ಕಡೆ ನಡೆಯುತ್ತಾರೆ. ಎರಡನೇದಾಗಿ ಈ ರಾಶಿಯ ಅಧಿಪತ್ಯ ಶುಕ್ರ ಗ್ರಹ ಆಗಿರುವ ಕಾರಣ ಇವರಿಗೆ ಹೊಳೆಯೋದು ಅಂದರೆ ತುಂಬ ಇಷ್ಟ ಆಗುತ್ತದೆ. ಅಂದರೆ ಈಗಿನ ಲ್ಯಾಂಗ್ವೇಜ್ನಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಚೆನ್ನಾಗಿರುವುದನ್ನು ತೋರಿಸೋದು, ಶೃಂಗಾರ ಮಾಡ್ಕೊಳ್ದಿರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಒಳ್ಳೆಯದಾಗಿರಬೇಕು, ತಮ್ಮ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರ್ಬೇಕಂತ ಇಷ್ಟಪಡ್ತಾರೆ. ಮೂರನೇದಾಗಿ ಇದು ವಾಯುತತ್ವ ರಾಶಿ ಆಗಿರುವ ಕಾರಣದಿಂದಾಗಿ ಇವರಿಗೆ ತಿರುಗಾಡುವ, ಪ್ರಯಾಣ ಮಾಡುವ ಹವ್ಯಾಸ ತುಂಬಾ ಇರುತ್ತೆ. ಇದನ್ನು ಪ್ರಾಕ್ಟಿಕಲ್ ಆಗಿಯೂ ನೋಡಲಾಗಿದೆ. ತುಲಾರಾಶಿಯ ಜನರಿಗಂತೂ ತಿರುಗಾಡುವಂಥ ಹವ್ಯಾಸ ತುಂಬ ಹೆಚ್ಚಾಗಿರುತ್ತೆ. ಇನ್ನು 4ನೇದಾಗಿ ಇವರ ರಾಶಿಯ ಚಿಹ್ನೆ ತಕ್ಕಡಿ ಆಗಿದೆ ಸ್ನೇಹಿತರೆ, ಅಂದರೆ ಬ್ಯಾಲೆನ್ಸ್. ಇವರು ತುಂಬಾ ಬ್ಯಾಲೆನ್ಸ್ ಆಗಿ ಇರ್ತಾರೆ. ಇವರು ನ್ಯಾಯಪ್ರಿಯರೂ ಆಗಿರ್ತಾರೆ. ಇದೇ ಒಂದು ಕಾರಣದಿಂದಾಗಿ ಶನಿದೇವರು ಈ ರಾಶಿಯಲ್ಲಿ ಎತ್ತರ ಸ್ಥಾನದಲ್ಲಿ ಇರ್ತಾರೆ. ಯಾಕಂದರೆ ಇವರು ನ್ಯಾಯಪ್ರಿಯರಾಗಿರ್ತಾರೆ. ನ್ಯಾಯ ಮಾಡುವುದು ಕೂಡ ಇವರಿಗೆ ಇಷ್ಟ ಇರುತ್ತೆ. 5ನೇದಾಗಿರೋದು ಇವರು ಬೇಗನೆ ಶಾಂತವಾಗುತ್ತಾರೆ. ಈ ಮಾತಿನ ಅರ್ಥ ಸಿಟ್ಟು ಕೂಡ ಬೇಗನೆ ಬರುತ್ತೆ ಇವರಿಗೆ ಎಷ್ಟು ಬೇಗನೆ ಸಿಟ್ಟು ಬರುತ್ತೋ ಅಷ್ಟೇ ಬೇಗನೆ ಇವರು ಶಾಂತವಾಗಿ ಬಿಡ್ತಾರೆ. ಇಲ್ಲಿ ಕೇವಲ ಇವ್ರಿಗೊಂದು ಕಾರಣ ಬೇಕಷ್ಟೇ. ಒಂದು ವೇಳೆ ಇವರಿಗೆ ಸಿಟ್ಟು ಬಂತಂದರೆ ಇವ್ರನ್ನ ತುಂಬ ಸುಲಭವಾಗಿ ನೀವು ಶಾಂತಗೊಳಿಸಬಹುದು. ತುಂಬ ಬೇಗನೆ ಕರಗಿ ಹೋಗ್ತಾರೆ. 6ನೇದಾಗಿ ಇವರು ಕಲಾಪ್ರೇಮಿಗಳಾಗಿರ್ತಾರೆ. ಕಲಾಪ್ರೇಮಿ ಅಂದರೆ ಯಾವುದಾದ್ರೂ ಕಲೆಗಳು ಇವರಲ್ಲಿ ಇರಬಹುದು. ಅದು ಸಿಂಗಿಂಗ್ ಇರಲಿ, ಡ್ಯಾನ್ಸಿಂಗ್ ಇರಲಿ. ಎಲ್ಲಾದರೂ ಸಾಂಗ್ ಸ್ಟಾರ್ಟ್ ಆಗಿದ್ದರೆ ನಿಂತಲ್ಲೇ ಅವರು ಡ್ಯಾನ್ಸ್ ಮಾಡಲು ಶುರು ಮಾಡಿರ್ತಾರೆ. ಹಾಗಾಗಿ ಹೆಚ್ಚಾಗಿ ಇವರಲ್ಲಿ ಯಾವುದಾದ್ರೂ ಕಲೆಗಳು ಇದ್ದೇ ಇರುತ್ತವೆ. ಅದು ಪೇಂಟಿಂಗ್ ಇರಬಹುದು, ಸಿಂಗಿಂಗ್ ಇರಬಹುದು, ಡ್ಯಾನ್ಸಿಂಗೇ ಇರಲಿ. ಇನ್ನು ತುಲಾರಾಶಿಯಲ್ಲಿ ಶನಿದೇವರು ಎತ್ತರ ಸ್ಥಾನದಲ್ಲಿ ಇರುವುದರಿಂದ ಇವರು ತಮ್ಮ ಮಾತನ್ನು ಒಪ್ಪಿಸಲು ಯಾವತ್ತಿಗೂ ಮುಂದೆ ಇರ್ತಾರೆ, ಆತುರದಲ್ಲಿ ಇರ್ತಾರೆ. ಇವರ ಮುಂದೆ ಯಾವುದೇ ರಾಶಿಯ ಜನರಿದ್ದರೂ ಕೂಡ, ಎಲ್ಲಿ ಹೋಗಿ ತಿರುಗಿ ಬಂದರೂ ಕೂಡ ತಮ್ಮ ಮಾತನ್ನಂತೂ ಇವರು ಒಪ್ಪಿಸೇ ಬಿಡ್ತಾರೆ. ಅದು ಪ್ರೀತಿಯಿಂದ ಇರಬಹುದು, ತಕರಾರು ಮಾಡಿ ಇರಬಹುದು. ಇನ್ನು 8ನೇದಾಗಿ ತುಂಬ ಕಡಿಮೆ ವಯಸ್ಸಿನಲ್ಲಿ ಲಕ್ಸರಿ ವಸ್ತುಗಳನ್ನು ಪಡೆದುಕೊಳ್ಳುವಂಥ ಹವ್ಯಾಸ ಇವರಲ್ಲಿ ಬಂದಿರುತ್ತದೆ. ಇಲ್ಲಿ ಒಂದು ಒಳ್ಳೆಯ ಕಾರಣ ಯಾವಾಗ ತಗೊಳ್ಳಿ, ಈ ರೀತಿ ಇವರು ತುಂಬ ಕಡಿಮೆ ವಯಸ್ಸಿನಲ್ಲಿ ಆಸೆಗಳನ್ನು, ಕನಸುಗಳನ್ನು ಕಂಡಿರ್ತಾರೆ. ಯಾಕಂದರೆ ಶುಕ್ರ ಗ್ರಹವನ್ನು ವಿಧಾನಶಾಸ್ತ್ರದಲ್ಲಿ ಲಕ್ಸರಿ ಗ್ರಹ ಅಂತ ತಿಳಿಯಲಾಗಿದೆ. ಹಾಗಾಗಿ ಮೊದಲಿನಿಂದಲೇ ಇಂಥ ಆಕರ್ಷಣೆ ಇವರಲ್ಲಿ ಬಂದಿರುತ್ತದೆ. ಇನ್ನು 9ನೇದಾಗಿ ಇವರು ಹೆಚ್ಚಾಗಿ ಮನಿ ಮೈಂಡೆಡ್ ಆಗಿರ್ತಾರೆ. ಇವರ ಡಿಸೈರ್ಸ್, ಇವರ ಡ್ರೀಮ್ಸ್ ತುಂಬ ಹೆಚ್ಚಾಗಿ ನೋಡಲಾಗಿದೆ. ಇವರ ಡಿಸೈರ್ಗಳಂತೂ ತುಂಬ ಚಿಕ್ಕದಾಗಿ ಅಂತೂ ಇರೋದಿಲ್ಲ. ಇವರಿಗೆ ಅದನ್ನು ಮಾಡಲು ಬರಲಿ ಅಥವಾ ಬಿಡಲಿ, ಆ ವಿಷಯಗಳು, ವಸ್ತುಗಳು ಇವರ ಬಳಿ ಇರಲಿ ಅಥವಾ ಬಿಡಲಿ. ಆದರೆ ಇವರ ಮಾತುಗಳಂತೂ, ಕನಸುಗಳಂತೂ ಕೇಳಿದರೆ ತುಂಬ ದೊಡ್ಡದಾಗಿಯೇ ಇರುತ್ತವೆ. ಇನ್ನು 10ನೇದಾಗಿ ಈ ರಾಶಿಯಲ್ಲಿ ಶನಿದೇವರು ಎತ್ತರದಲ್ಲಿರ್ತಾರೆ. ಶನಿದೇವರನ್ನು ದುಃಖದ ಕಾರಕ ಅಂತಲೂ ಕರೀತಾರೆ. ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ಹೇಳ್ತೀನಿ. ಇವರು ಹಲವಾರು ಎಕ್ಸ್ಪೆಕ್ಟೇಷನ್ಗಳನ್ನು ಬೇಗನೆ ಇಟ್ಟುಕೊಂಡಿರ್ತಾರೆ, ಬೇಗನೆ ದುಃಖಕ್ಕೂ ಕೂಡ ಒಳಗಾಗ್ತಾರೆ. ಇನ್ನು 11ನೇದಾಗಿ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಫೈನಾನ್ಸ್ ಆಗಿರಲಿ ಅಥವಾ ವೆಬ್ ಡಿಸೈನಿಂಗ್ ಇರಲಿ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ವಿಷಯ ಇರಲಿ, ಇಲ್ಲಿ ಟೆಕ್ನಿಕಲ್ ವಿಷಯಗಳಿರ್ಬೋದು ಅಥವಾ
ಬ್ಯೂಟಿ ರಿಲೇಟೆಡ್ ವಿಷಯಗಳಿರಲಿ, ಬ್ಯೂಟಿ ಪಾರ್ಲರ್ ಇರಲಿ, ಕಾಸ್ಮೆಟಿಕ್ ಇರಬಹುದು, ಅಥವಾ ಕಲಾಕ್ಷೇತ್ರದಲ್ಲಿ ಆ್ಯಕ್ಟಿಂಗ್ ಇರಬಹುದು, ಎಂಟರ್ಟೈನ್ಮೆಂಟ್ ಇರಬಹುದು, ಈ ವಿಷಯಗಳಲ್ಲಿ ಇವರು ಯಶಸ್ಸನ್ನು ಪಡೆಯಬಹುದು. ಇನ್ನು 12ನೇದಾಗಿ ತುಲಾರಾಶಿಯ ಜನರಲ್ಲಿರುವಂಥ ವ್ಯವಹಾರ, ನೇಚರ್ ಇರ್ಬೋದು. ಇವರು ಶಾಂತ ಪ್ರಿಯರೂ ಆಗಿರ್ತಾರೆ. ಒಂದು ವೇಳೆ ಸಿಟ್ಟು ಬಂದರೂ ಬೇಗನೆ ಶಾಂತಗೊಳ್ಳುತ್ತಾರೆ. ಆದರೆ ಇವರು ತಮ್ಮ ಮಾತುಗಳನ್ನು ಬದಲಾಯಿಸೋದು ಕೂಡ ಕಾಣಲಾಗಿದೆ. ಮೋಸ್ಟ್ ಆಫ್ ದ ಟೈಮ್ ಅಂದರೆ ಕೆಲವೆಡೆ ಕೆಲವು ಮಾತುಗಳನ್ನು ಹೇಳಿರ್ತಾರೆ, ಬೇಗನೆ ಅವುಗಳನ್ನು ಬದಲಾಯಿಸ್ತಾರೆ. ಮುಂದೆ ಇರುವಂಥ ಜನರಿಗೆ ಆ ವಿಷಯ ಗೊತ್ತೇ ಆಗೋದಿಲ್ಲ. ಸ್ನೇಹಿತರೆ, ಇವರಂತೂ ತುಂಬಾ ಚಾಲಾಕಿಯಾಗಿರ್ತಾರೆ. ಯಾಕಂದರೆ ಈ ರಾಶಿಯಲ್ಲಿ ಶುಕ್ರನು ಕೂಡ, ಶನಿದೇವರು ಕೂಡ ಎತ್ತರ ಸ್ಥಾನದಲ್ಲಿರ್ತಾರೆ. ಇವರು ತುಂಬಾ ಚಾಣಾಕ್ಷರು ಅಂತಲೇ ಹೇಳ್ಬೋದು. ಇನ್ನು ಓದುವುದರಲ್ಲಿ, ಅಭ್ಯಾಸದಲ್ಲಿ ತುಂಬಾ ಒಳ್ಳೆಯ ಸ್ಥಿತಿಯಲ್ಲಿ ಇರ್ತಾರೆ. ಇವರು ವೀಕ್ ಆಗಿರ್ತಾರೆ ಅಂತ ನಾನು ಹೇಳೋದಿಲ್ಲ. ಇವರು ಇವುಗಳಿಗಿಂತ ಹೆಚ್ಚಾಗಿ ರಚನಾತ್ಮಕ ವಿಷಯಗಳಲ್ಲಿ ತಮ್ಮ ಸಮಯವನ್ನು ಮೀಸಲಿಡುತ್ತಾರೆ. ಅಂದರೆ ಇವರಲ್ಲಿ ಇವುಗಳ ಬಗ್ಗೆ ಡೀಪ್ ನಾಲೆಜ್ ಇರುತ್ತೆ. ಹಣವನ್ನು ಹೇಗೆ ಗಳಿಸೋದು, ಹೇಗೆ ಜೀವನವನ್ನು ಸುಂದರವಾಗಿ ಮುನ್ನಡೆಸೋದನ್ನೋ ವಿಷಯಗಳನ್ನು ಇವರು ಹೆಚ್ಚಾಗಿ ಸ್ಟಡಿ ಮಾಡಿ ತಿಳಿದಿರ್ತಾರೆ. ಇನ್ನು 15ನೇದಾಗಿ ಯಾವ ರಾಶಿಯ ಜನರೊಂದಿಗೆಲ್ಲ ನಿಮ್ಮ ಅಟ್ಯಾಚ್ಮೆಂಟ್, ತಾಳ್ಮೆಲ, ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ವೃಷಭ ರಾಶಿ, ಮಿಥುನ ರಾಶಿ, ಮಕರ ರಾಶಿ, ಕುಂಭರಾಶಿ. ಇನ್ನು ನಂಬರ್ 17, 30-32 ವರ್ಷಗಳ ನಂತರ ಇವರ ಜೀವನದಲ್ಲಿ ತುಂಬ ದೊಡ್ಡದಾಗಿರುವ ಬದಲಾವಣೆ ಬರುತ್ತದೆ. ಅಂದರೆ ಪ್ರಾಪರ್ಟಿ ಸುಖ ಸಿಗುತ್ತೆ. ತುಂಬ ದೊಡ್ಡದಾಗಿರುವ ಅಚೀವ್ಮೆಂಟ್ಗಳನ್ನು ಇವರು ಮಾಡಬಹುದು. ಇದು ಒಂದು ಯಾವ ರೀತಿಯಾದ ಭವಿಷ್ಯವಾಣಿಯಾಗಿದೆ ಅಂದರೆ ತುಂಬ ಒಳ್ಳೆಯ ಚೇಂಜಸ್ ಇವರಲ್ಲಿ ಕಾಣುತ್ತದೆ. ಇನ್ನು ತುಲಾರಾಶಿಯ ಜನರು ತುಂಬ ದೊಡ್ಡವರಾಗಿ, ತುಂಬ ಚಿಕ್ಕವರಾಗಿ ತೋರಿಸಿಕೊಳ್ಳಲು ಇಷ್ಟಪಡೋದಿಲ್ಲ. ಎಲ್ಲರನ್ನ ಇವರು ಒಂದೇ ರೀತಿಯಲ್ಲಿ ಕಾಣಲು ಇಷ್ಟಪಡ್ತಾರೆ. ಪ್ರತಿಯೊಬ್ಬರನ್ನ ಇವರು ಪ್ರೀತಿಸಲು ಇಷ್ಟಪಡ್ತಾರೆ. ಇದು ಇವರಲ್ಲಿರುವಂಥ ತುಂಬ ಒಳ್ಳೆಯ ಕ್ವಾಲಿಟಿ ಕೂಡ ಆಗಿದೆ. ಚಿಕ್ಕ ಮಕ್ಕಳನ್ನು ಕೂಡ ಇವರು ತುಂಬ ಪ್ರೀತಿಯಿಂದ ಕಾಣ್ತಾರೆ. ಇಲ್ಲಿ ನೋಡೋದಾದರೆ ಎಲ್ಲರಿಗೂ ಇವರು ಪ್ರಿಯರಾಗಿರ್ತಾರೆ. ಆದರೆ ಯಾವಾಗ ಇವರ ಕೆಲಸ ಬರುತ್ತೋ ತಮ್ಮ ಕೆಲಸವನ್ನು ಪೂರ್ತಿ ಮಾಡಿಕೊಳ್ಳಲು ತುಲಾರಾಶಿಯ ಜನರು ತುಂಬ ಮುಂದೆ ಇರ್ತಾರೆ ಅಂತ ನೋಡಲಾಗಿದೆ. ಇನ್ನು 18ನೇದಾಗಿ ಇಲ್ಲಂತೂ ತುಲಾರಾಶಿಯ ಜನರು ತಮ್ಮ ಆರೋಗ್ಯದ ಬಗ್ಗೆ, ತಮ್ಮ ಪರ್ಸನಾಲಿಟಿ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ. ಆದರೆ ಇವರಿಗೆ ಸ್ಕಿನ್ ಅಂದರೆ ತ್ವಚೆಗೆ ಸಂಬಂಧಪಟ್ಟಂಥ, ಡೈಜೆಷನ್ಗೆ ಸಂಬಂಧಪಟ್ಟಂಥ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರುತ್ತವೆ. ಜೀವನದಲ್ಲಿ ಗುಪ್ತ ರೋಗದಂಥ ವಿಷಯಗಳನ್ನು ಇವರು ಎದುರಿಸುವ ಸ್ಥಿತಿ ಬಂದಿರುತ್ತದೆ. ಇಲ್ಲಿ ಈ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸುವುದನ್ನು ಮರೆತೆ. ತುಲಾ ರಾಶಿಯಲ್ಲಿ ಕಾಮುಕ ಪ್ರವೃತ್ತಿಯನ್ನು ಹೆಚ್ಚಾಗಿ ನೋಡಲಾಗಿದೆ. ತುಂಬ ಬೇಗನೆ ರಿಲೇಷನ್ನಲ್ಲೂ ಕೂಡ ಇವರು ಬೀಳ್ತಾರೆ, ತುಂಬ ಅಟ್ಯಾಚ್ ಕೂಡ ಆಗ್ತಾರೆ. ಇಲ್ಲಿ ತುಲಾ ರಾಶಿಯ ಜನರಲ್ಲಿ ಕಾಣುವಂಥ 18 ಗುಣಗಳ ಬಗ್ಗೆ ತಿಳಿಸಿದ್ದೇನೆ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಧನ್ಯವಾದಗಳು.